ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಗೊತ್ತಾಗುತ್ತೆ. ಸೊ ಈ ತಿಂಗಳು ಹಣ ಬಂದಿಲ್ಲ, ಈ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಬಿಟ್ಟು ಗೊತ್ತಾಗುತ್ತೆ. ಆದರೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿಯ ಹಣ ಎಷ್ಟು ತಿಂಗಳಿಂದ ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರಿಗೆ ಅದರ ಬಗ್ಗೆ ಡೀಟೇಲ್ಸೇ ಗೊತ್ತಿರೋದಿಲ್ಲ. ಅದರ ಜೊತೆಗೇನೆ ಸ್ನೇಹಿತರೆ, ಒಂದು ಶಾಕಿಂಗ್ ನ್ಯೂಸ್ ಇದೆ. ಅದೇನಂತ ಹೇಳಿದ್ರೆ, ಇನ್ನು ಮುಂದೆ ಅಕ್ಕಿಯ ಹಣ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ಇದು ನಿಜನಾ? ಹಾಗಿದ್ರೆ ಯಾವಾಗಿಂದ ಈ ಒಂದು ಅಕ್ಕಿಯ ಹಣ ಬರೋದಿಲ್ಲ? ಅಕ್ಕಿಯ ಹಣದ ಬದಲು ಏನು ಕೊಡ್ತಾರೆ? ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಒಂದಿಷ್ಟು ಅಪ್ಡೇಟ್ಗಳನ್ನು ಈಗ ಸರ್ಕಾರ ಮಾಡ್ತಾ ಇದೆ. ಸೊ ಅದೇನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿಯ ಹಣ ಏನು ನಿಮಗೆ ಬರ್ತಾ ಇತ್ತು, ಕಳೆದ 2-3 ತಿಂಗಳಿಂದ ಸರಿಯಾಗಿ ಸಾಕಷ್ಟು ಜನರಿಗೆ ಹಣನೇ ಜಮಾ ಆಗಿಲ್ಲ. ಸೊ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳು ಕೂಡ ನಿಮಗೆ ಸಿಗ್ತಾ ಇಲ್ಲ. ಜೊತೆಗೆ ನಿಮ್ಮ ಅಕೌಂಟಿಗೆ ಹಣ ಬಂದಿರೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಮೆಸೇಜ್ ಕೂಡ ಬರೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬಂದ ತಕ್ಷಣನೇ ನಿಮಗೆ ಮೆಸೇಜ್ ಬರುತ್ತೆ. ಸೊ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮಗೆ ಮೆಸೇಜೇ ಬರೋದಿಲ್ಲ. ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿ ವಿಚಾರಿಸಬೇಕಾಗುತ್ತೆ, ಇಲ್ಲ ನಿಮ್ಮ ಪಾಸ್ಬುಕ್ ನ ಎಂಟ್ರಿ ಮಾಡಿಸಬೇಕಾಗುತ್ತೆ, ಇಲ್ಲ ಗೂಗಲ್ ಪೇ ಅಥವಾ ಫೋನ್ ಪೇ ಇದ್ರೆ ಅದರಲ್ಲೇ ಚೆಕ್ ಮಾಡಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ DBT ಕರ್ನಾಟಕ ಅನ್ನೋ ಆಪ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಿಷ್ಟು ಪ್ರಕ್ರಿಯೆಗಳನ್ನ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ಕಂತಿನ ಹಣ ಯಾವಾಗ ಜಮಾ ಆಗಿದೆಯೋ ಏನೋ ಒಂದು ಗೊತ್ತಿರೋದಿಲ್ಲ. ಕೆಲವೊಂದು ತಿಂಗಳಲ್ಲಿ 2 ಕಂತಿನ ಹಣ ಒಟ್ಟೆ ಬಿಡುಗಡೆ ಆಗಿರುತ್ತೆ, ಕೆಲವೊಂದು 2-3 ತಿಂಗಳಲ್ಲಿ ಹಣನೇ ಬಂದಿರೋದಿಲ್ಲ, ಒಂದು ಕಂತಿನ ಹಣ ಕೂಡ ಬಂದಿರೋದಿಲ್ಲ. ಈ ರೀತಿ ಆದವರು ಏನ್ ಮಾಡಬೇಕು? ಈಗಾಗಲೇ ಕಳೆದ 2-3 ತಿಂಗಳಿಂದ ಹಣನೇ ಜಮಾ ಆಗಿಲ್ಲ, 1-2 ತಿಂಗಳಿಂದ ಹಣನೇ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರಿಗೂ ಕೂಡ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಈಗ ಸರ್ಕಾರದ ಕಡೆಯಿಂದ ಹಾಗೇನೆ ಆಹಾರ ಇಲಾಖೆ ಕಡೆಯಿಂದ ಬರ್ತಿರುವಂತಹ ಮಾಹಿತಿ ಪ್ರಕಾರ ಜನವರಿ 15ನೇ ತಾರೀಕಿನ ಒಳಗಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಯ ಹಣ ಎಷ್ಟು ತಿಂಗಳಿಂದ ಪೆಂಡಿಂಗ್ ಇದೆಯೋ ಅದೆಲ್ಲದೂ ಕೂಡ ಒಂದೇ ಸಲ ನಿಮಗೆ ಜಮಾ ಆಗುತ್ತೆ. ಕಳೆದ 2-3 ತಿಂಗಳಿಂದ ಹಣ ಪೆಂಡಿಂಗ್ ಇದ್ರೆ ಒಂದೇ ಸಲ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ. ಅದು ಜನವರಿ 15ನೇ ತಾರೀಕಿನ ಒಳಗಾಗಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಕಡೆಯಿಂದ ಮಾಹಿತಿ ಬರ್ತಾ ಇರುವಂತದ್ದು. ಸೊ ಯಾರ್ಯಾರಿಗೆ ಇನ್ನೂ ಕೂಡ ಪೆಂಡಿಂಗ್ ಇದೆಯೋ ಹಣ ಅದೆಲ್ಲದೂ ಕೂಡ ಜನವರಿ 15ನೇ ತಾರೀಕಿನ ಒಳಗಾಗಿ ಸರ್ಕಾರದ ಕಡೆಯಿಂದ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಅದರ ಜೊತೆಗೇನೆ ಒಂದು ಶಾಕಿಂಗ್ ನ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ, ಅದೇನಂತ ಹೇಳಿದ್ರೆ ಇನ್ನು ಮುಂದೆ ಅಕ್ಕಿಯ ಹಣದ ಬದಲು ಅಕ್ಕಿನೇ ಕೊಡೋ ಚಾನ್ಸಸ್ ಇದೆ. ಸೊ ಅಕ್ಕಿಯ ಹಣ ಎಲ್ಲದನ್ನು ಕೂಡ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇರುವಂತದ್ದು. ಹಾಗಿದ್ರೆ ಏನಕ್ಕೋಸ್ಕರ ಈ ಒಂದು ಅಕ್ಕಿಯ ಹಣನ ಸ್ಟಾಪ್ ಮಾಡ್ತಾರೆ? ಇನ್ನು ಮುಂದೆ ಹಣನೇ ಬರೋದಿಲ್ವಾ ಅಂತ ಹೇಳ್ಬಿಟ್ಟು ಕೇಳೋದಾದ್ರೆ ಸ್ನೇಹಿತರೆ, ಹಣ ಬರುವ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ನಮ್ಮ ಹತ್ರ ಹೆಚ್ಚುವರಿಯಾಗಿ ಅಕ್ಕಿ ಇದೆ, ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಬಂದಿದೆ. ಸ್ವತಃ ಪ್ರಹ್ಲಾದ್ ಜೋಶಿ ಅವರೇ ಹೇಳಿದ್ದಾರೆ ಇದ್ರ ಬಗ್ಗೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ ಹೆಚ್ಚುವರಿಯಾಗಿ ಅಕ್ಕಿಗಳು ಸ್ಟಾಕ್ ಇದೆ. ಸೊ ಗೋಡನ್ನಲ್ಲಿ ಜಾಸ್ತಿ ಸ್ಟಾಕ್ ಇದೆ ಅಕ್ಕಿ. ಸೊ ಹಾಗಾಗಿ ಕೇಂದ್ರ ಸರ್ಕಾರದ ಬಳಿ ಹೆಚ್ಚು ಅಕ್ಕಿ ಇರೋದ್ರಿಂದ ರಾಜ್ಯ ಸರ್ಕಾರಗಳಿಗೆ ನಾವು ಅಕ್ಕಿನ ಕೊಡ್ತೀವಿ. ಅದರ ಜೊತೆಗೇನೆ ಈಗಾಗಲೇ 34 ರೂಪಾಯಿ ಪರ್ ಕೆಜಿಗೆ ಏನು ನೀವು ಹಣನ ಕೊಟ್ಟು ಖರೀದಿ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ನೀವು ಹಣನ ಕೊಡೋದು ಬೇಡ. ಇನ್ನು ಮುಂದೆ 28 ರೂಪಾಯಿ ಕೊಡಿ ಸಾಕು, ಪರ್ ಕೆಜಿಗೆ 28 ರೂಪಾಯಿ ಕೊಟ್ಟು ನೀವು ಅಕ್ಕಿನ ಖರೀದಿ ಮಾಡಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಆಫರ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಸ್ನೇಹಿತರೆ, ಈ ಒಂದು ಕಾಂಗ್ರೆಸ್ ಗ್ಯಾರಂಟಿಯ ಪ್ರಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ
1 kg ಅಕ್ಕಿಗೆ 34 ರೂಪಾಯಿ ಅಂತೆ, ಒಬ್ಬರಿಗೆ 170 ರೂಪಾಯಿ ಪೇ ಮಾಡ್ತಾ ಇದೆ. ಇಬ್ಬರಿದ್ದಾರೆ ಅಂತ ಹೇಳಿದ್ರೆ 340 ರೂಪಾಯಿ, 3 ಜನ ಇದ್ದಾರೆ ಅಂತ ಹೇಳಿದ್ರೆ 510 ರೂಪಾಯಿ, 4 ಜನ ಇದ್ದಾರೆ ಅಂತ ಹೇಳಿದ್ರೆ 680 ರೂಪಾಯಿ. ಈ ರೀತಿಯಾಗಿ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇದೆ. ಸೊ 1 kgಗೆ 34 ರೂಪಾಯಿ ಅಂತ ಹೇಳ್ಬಿಟ್ಟೆ ಜನಗಳಿಗೆ ಈಗ ಅಕೌಂಟಿಗೆ ಹಣ ಹಾಕ್ತಿರುವಂತದ್ದು. ಆದ್ರೆ ಕೇಂದ್ರ ಸರ್ಕಾರ ಆಫರ್ ಕೊಡ್ತಾ ಇರೋದು 28 ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಉಳಿತಾಯ ಆಗ್ತಾ ಇರೋದು 6 ರೂಪಾಯಿ ಪರ್ ಕೆಜಿಗೆ. 6 ರೂಪಾಯಿ ಅಂತ ಹೇಳಿದ್ರೆ ಒಬ್ಬರ ತಲೆ ಮೇಲೆ ಏನಿಲ್ಲ ಅಂತ ಹೇಳಿದ್ರು 6 30 ರೂಪಾಯಿ ಸೇವ್ ಆಗ್ತಾ ಇದೆ ಸ್ನೇಹಿತರೆ. ಮನೆಯಲ್ಲಿ 5 ಜನ ಇದ್ದಾರೆ ಅಂತ ಹೇಳಿದ್ರೆ 150 ರೂಪಾಯಿ ಸೇವ್ ಆಗುತ್ತೆ ಸರ್ಕಾರಕ್ಕೆ. ಸೊ ಈ ರೀತಿಯಾಗಿ ಸೇವ್ ಆಗೋದ್ರಿಂದನೇ ಎಷ್ಟೋ ಕೋಟಿ ರೂಪಾಯಿ ಹಣ ಉಳಿತಾಯ ಆಗತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಇನ್ನು ಮುಂದೆ ಉಚಿತ ಅಕ್ಕಿಯ ಹಣ ಏನ್ ಬರ್ತಾ ಇದೆಯೋ ಆ ಒಂದು ಅಕ್ಕಿಯ ಹಣನ ಕಟ್ ಮಾಡಿ 10 kg ಅಕ್ಕಿನೇ ನಾವು ಏನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಭರವಸೆನ ನೀಡಿದೀವೋ ಅದೇ ರೀತಿಯಾಗಿ 10 kg ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಈಗ ಪ್ಲಾನ್ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇನ್ನು ಮುಂದೆ ಈ ಒಂದು ಅಕ್ಕಿಯ ಹಣ ಬರೋದು ಸ್ಟಾಪ್ ಆಗಿ ಪ್ರತಿಯೊಬ್ಬರಿಗೂ ಕೂಡ 10 kg ಅಕ್ಕಿನೇ ಕೊಡ್ತಾರೆ. ಮನೆಯಲ್ಲಿ 5 ಜನ ಇದ್ರೆ 50 kg ಅಕ್ಕಿ ಬರುತ್ತೆ, 3 ಜನ ಇದ್ರೆ 30 kg ಅಕ್ಕಿ ಬರುತ್ತೆ. ಅಕ್ಕಿಯ ಬದಲು ಹಣ ಏನ್ ಬರ್ತಾ ಇತ್ತು ಅದೆಲ್ಲದನ್ನು ಕೂಡ ಸ್ಟಾಪ್ ಮಾಡಿ 5 kg ಅಕ್ಕಿ ಇನ್ನು 5 kg ಹಣ ಕೊಡ್ತಾ ಇದ್ರಲ್ಲ ಅದನ್ನ ಸ್ಟಾಪ್ ಮಾಡಿ 10 kg ಅಕ್ಕಿನೇ ಒಬ್ಬೊಬ್ಬರಿಗೆ 10 kg ಅಕ್ಕಿ ಅಂತ ಹೇಳ್ಬಿಟ್ಟೆ ಇನ್ನು ಮುಂದೆ ಬರುತ್ತೆ ಸ್ನೇಹಿತರೆ, ಕೊಡ್ತಾರೆ. ಹಾಗಿದ್ರೆ ಯಾವಾಗಿಂದ ಈ ಒಂದು 10 kg ಅಕ್ಕಿ ಕೊಡೋದು, ಯಾವಾಗಿಂದ ಹಣ ಬರೋದು ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರೆ ಜನವರಿ 15ನೇ ತಾರೀಕಿನ ಮೇಲೆ ಈ ಒಂದು ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇದೆ. ಈ ರೀತಿಯಾಗಿ ಸಾಕಷ್ಟು ಸಲ ಕೂಡ ಗೊಂದಲಗಳನ್ನ ಮಾಡ್ಕೊಂಡಿದ್ರು ಸರ್ಕಾರ. ಕೆಲವೊಂದಿಷ್ಟು ಸಲ ಬೇಳೆನ ಕೊಡ್ತೀವಿ, ಎಣ್ಣೆನ ಕೊಡ್ತೀವಿ, ಹಾಗೆ ಬೆಲ್ಲನ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದೆಲ್ಲದನ್ನು ಕೂಡ ಕೊಡೋದು ಬೇಡ, ಅದು ಕೊಡೋದು ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು 5 kg ಅಕ್ಕಿ ಇನ್ನು 5 kg ಅಕ್ಕಿಗೆ ಹಣನೇ ಈಗಾಗಲೇ ಏನ್ ಕೊಡ್ತಾ ಇದೀವೋ ಅದೇ ರೀತಿಯಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ರು. ಅದಾದ್ಮೇಲೆ ಈಗ ಮತ್ತೆ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ 5 kg ಅಕ್ಕಿ 5 kg ಹಣದ ಬದಲು 10 kg ಅಕ್ಕಿನೇ ಕೊಡೋಣ ಅಂತ ಹೇಳ್ಬಿಟ್ಟು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಅಕ್ಕಿ ಕೊಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ. ಸೊ ನಿಮಗೆ 10 kg ಅಕ್ಕಿ ಬೇಕಾ, ಇಲ್ಲ 5 kg ಅಕ್ಕಿ ಇನ್ನು 5 kg ಅಕ್ಕಿಯ ಹಣ ಏನ್ ಬರ್ತಾ ಇತ್ತು ಇದುವರೆಗೆ ಅದೇ ರೀತಿಯಾಗಿ ಬೇಕಾ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಗೆ ಯಾವುದೇ ರೀತಿಯಾದಂತಹ ಈ ಒಂದು ವಿಡಿಯೋದಲ್ಲಿ ಡೌಟ್ಸ್ ಇದ್ರು ಕೂಡ, ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಾಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯಲ್ಲಾಗಿರ್ಬೋದು, ಯಾವುದೇ ರೀತಿ ಗೊಂದಲಗಳಿದ್ರು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ಸ್ ನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.